ಕಾಡಿನ ಮಡಿಲಲ್ಲಿ ಶಿವ ದೈವಗಣಗಳು ಬಂದಂತೆ ಅನೇಕ ವಿಸ್ಮಯಗಳು ಸೃಷ್ಟಿಯಾದವು. ಇವೆರಡನ್ನು ನಾವು ಊಹಿಸಲು ಸಾಧ್ಯವಿಲ್ಲದ ಅನೇಕ ನಿಗೂಢ ತಾಣಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತವೆ. ಇದರಲ್ಲಿಯೂ ವಿಶೇಷವಾಗಿ ಗಂಧದ ಬೀಡು, ಚಿನ್ನದ ನಾಡು ಎಂದು ಕರೆಯಲ್ಪಡುವ ನಮ್ಮ ಸುಂದರ ನಾಡಿನಲ್ಲಿ ಈ ಆಶ್ಚರ್ಯಗಳ ಸಾಕಷ್ಟು ಕಾಣಿಸಿಕೊಳ್ಳುತ್ತವೆ. ಅದರಲ್ಲಿಯೂ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದೊಡ್ಡ ಸಂಪಿಗೆ ಮತ್ತು ಚಿಕ್ಕ ಸಂಪಿಗೆ ಪ್ರದೇಶದಲ್ಲಿ ನಡೆಯುವ ಆಚರಣೆ ವಿಭಿನ್ನವಾಗಿ ಗಮನ ಸೆಳೆಯುತ್ತಿದೆ. ಇಲ್ಲಿ ಸುಮಾರು 40-50 ಕಾಡಿನ ಗುಂಪಿನ ಗಿರಿಜನರು ತಮ್ಮ ದೈವವೆಂದು ನಂಬುವ ಶಿವಪಾರ್ವತಿ ಸ್ವರೂಪದ ದೊಡ್ಡ ಸಂಪಿಗೆ ಮರದ ಅಡಿಯಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಅಲ್ಲಿಯೇ ಪ್ರಸಾದ ತಯಾರು ಮಾಡಿ ರಾತ್ರಿ ಕಳೆದ ಬಳಿಕ ಮಾತ್ರ ತಮ್ಮ ಗ್ರಾಮಗಳಿಗೆ ಮರಳುತ್ತಾರೆ. ಇವರಿಗೆ ಇನ್ನೊಂದು ವಿಶೇಷವೇನೆಂದರೆ ಮದುವೆ ಸಂಪ್ರದಾಯ. ಸಾಮಾನ್ಯವಾಗಿ ನಮ್ಮ ನಾಡಿನಲ್ಲಿ ಮದುವೆ ಮಾಡಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತದೆ. ಆದರೆ ಈ ಬುಡಕಟ್ಟು ಜನಾಂಗದಲ್ಲಿ ರೋಟಿ ಹಬ್ಬ ಎಂಬ ವಿಶೇಷ ಆಚರಣೆಯಲ್ಲಿ ಮದುವೆ ನಡೆಯುತ್ತದೆ. ಖರ್ಚು ಕೇವಲ 10-15 ರೂಪಾಯಿ ಮಾತ್ರ. ನಂಬಲೇಬೇಕು, ಇದು ಕಾಡಿನ ಮಕ್ಕಳ ವಿಶೇಷ ಆಚರಣೆ. ಇಡೀ ರಾತ್ರಿ ಈ ಕಾರ್ಯಕ್ರಮದಲ್ಲಿ ಕಾಡಿನ ಮಕ್ಕಳೇ ರಚಿಸುವ ಗೀತೆಗಳು, ನೃತ್ಯಗಳು, ಸಂಗೀತ ಹಾಗೂ ವಿಶೇಷ ವಾದ್ಯಗಳು ನಡೆಯುತ್ತವೆ. ಸಂಯೋಜನೆ, ನಿರ್ದೇಶನ ಎಲ್ಲವೂ ಅವರದೇ. ಕಾಡಿನ ಒಳಗೆ ಕ್ರೂರ ಪ್ರಾಣಿಗಳಿಂದ ಅಪಾಯ ಇರುವುದರಿಂದ ಹೊರಗಿನ ಜನರಿಗೆ ಪ್ರವೇಶ ನಿಷೇಧವಾಗಿದೆ. ಪ್ರತಿ ವರ್ಷ ಹೊಸ ಬೆಳೆ ಹಬ್ಬ ಡಿಸೆಂಬರ್ ಅಥವಾ ಜನವರಿಯಲ್ಲಿ ದೊಡ್ಡ ಸಂಪಿಗೆ ಮರದ ಬಳಿ ರೋಟಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ನಂತರ ಶಿವರಾತ್ರಿ ಹಬ್ಬದಂದು ಹಿರಿಯರು ತಿಳಿಸುವಂತೆ ಪರಶುರಾಮರು ಈ ಮರದ ಅಡಿಯಲ್ಲಿ ತಪಸ್ಸು ನಡೆಸಿದರೆಂಬ ನಂಬಿಕೆಯನ್ನು ಅನುಸರಿಸಿ ಸಾವಿರಾರು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಕುಣಿತ ಹಾಗೂ ಗೀತೆಗಳ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಈ ವಿಶೇಷ ಶುದ್ಧ ನೈಸರ್ಗಿಕ ಆಚರಣೆ ಕಾಡಿನ ಮಕ್ಕಳು ಮತ್ತು ಬುಡಕಟ್ಟು ಸಮುದಾಯದ ವಾಡಿಕೆ. ನಾವು ಎಲ್ಲರೂ ಈ ಸಂಪ್ರದಾಯವನ್ನು ಗೌರವಿಸಿ ಪ್ರಕೃತಿ ಮತ್ತು ಅವರ ಜೀವನ ಶೈಲಿ ಇನ್ನೊಂದು ದೇವ್ರು ಬರ್ತಾರ ಇವಾಗ ನಾನು ಸರಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಅವಾಗ ಈಗ ಹೊಸವುಗ ಹೋಗಿ ಹೊಸವುಗ ಬಂದು ಅವಾಗ ನಾನು ಬಂದು ನೋಡಿ ಅವಾಗ ಎಲ್ಲರಿಗೂ ಸಂತೋಷ ನಾನು ಕೊಡ್ತೀನಿ. ಮುಂದೆ ಸೌಭಾಗ್ಯ ನಾನು ಕೊಡ್ತೀನಿ. ಏನಿದ್ದರೂ ಕೂಡ ನಾನು ಮುಂದೆ ಇದ್ದೀನಿ ಮಕ್ಕಳೇ, ಭಯಪಡಬೇಡ. ಆವಾಗ ನನ್ನ ಹೆಸರು ಹೇಳಿ ನನ್ನ ದರ್ಶನ ಮಾಡಿ ಆವಾಗ ಮುಂದೆ
ಒಳ್ಳೆಯದು ಕೆಟ್ಟದ್ದು ಈಗ ಹೊಂಟೋದ್ಮೇಲೆ ಯಾಕೆ ಎರಡು ಮಾತು ಬಂದದ್ದು ನುಡಿ ಹೇಳ್ಬೇಕಾನೆ ಈಗ ಕಷ್ಟದ ಮೇಲೆ ಸಂತೋಷವಾಯಿತು. ಹೋಗು, ಇನ್ನು ಮುಂದೆ ನಿನಗ ಆನಂದವಾಗಿ ಹೆಚ್ಚು ಕಾಲ ಕೊಡ್ತೀನಿ. ಮಾಡೋಣ, ಮಾಯ ಮಾಡ್ತೀನಿ. ಇಲ್ಲೇ ಅದವ ಸಂಸಾರ ತಗೊಳ್ಳಿ. ಅಲ್ಲಿ ಒಂದು ಸಂಸದ ಮೇಲೆ ಹೋಯ್ತಾರೆ. ಇದೇನು ಗುರುಗಳ ಇದು ನೀನಂತಾರೆ ತರಕಾರಿ ಗೋಪುರ ಏನೇನು ಪ್ರಸಾದ ಈಗ ಏನೇನು ಪ್ರಸಾದಗಳಿವೆಲ್ಲ ಇದು ಅದು ಕಲವಡೆ, ಅದು ಹಾಂ ಅನ್ನ ಸಾಂಬಾರು, ಪಾಯಸ, ಹಾಂ ಗೋಪುರ, ಬೂಂದಿ. ಬೂಂದಿ केरला में पालक्काड़ में काम कर वही एक 4-5 महीना रोज काम हमारा ड्यूटी ಎತ್ತ ರೋಡ್ ಉಂಪರ ಉಬಿದಕ್ಕೆ JCB ಎತ್ತದು ಈ ರೋಡೇನ ಕಾಮ್ ಕರ ನಮ್ಮ ಲಕ್ಕಂತ ದೋಯ್ ಓನ್ ಗಾಡಿ ಓಯ್ ಒಗಡಂದೆ ಹೋದವು ಓತೆಗಳು ಕಾಣಿಸಬೇಕು ಒಯ್ ಊದ್ತಾನೆ ಬೇರೆ ಎತ್ತಗಳು ಬರಂದೆ ಸ್ವಲ್ಪ ಜರ್ಕಿಗಲ್ಲೇ ಒಯ್ ಊದ್ತಾನೆ ಅವನು ಸೇರಿ ಊರು ಅಣದಿರೋದು ಬೆಟ್ಟ ಇದು ಬೆಳ್ಸಂಬಿಗೆ ಅಂತೇಳಿ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ. ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 45,000 ಜನಸಂಖ್ಯೆ, ನಾವು ಟ್ರೈಬಲ್ಸ್ ಏನು ಸೋಲಿಗರು ಹಾಡಿ ಜನರು 45,000 ಜನಸಂಖ್ಯೆ ಇದೆ. 2 ಬಾರಿ ವರ್ಷದಲ್ಲಿ 2 ಬಾರಿ ಇಲ್ಲಿ ನಾವು ಪೂಜೆಯನ್ನು ಮಾಡ್ತಾರೆ. ಒಂದು ಯಾವಾಗ ಬೆಳಸನ್ನು ಹೊಸ ರಾಗಿ ಮತ್ತು ಕುಂಬಳಕಾಯಿ ಅವರೆಕಾಯಿ ಬೆಳೀತಲ್ಲ ಆ ಟೈಮಲ್ಲಿ ಒಂದು ಹೊಸ ರಾಗಿ ಹಬ್ಬ ಅಂತ ಮಾಡ್ತಾರೆ.
ಮತ್ತು ಪ್ರತಿ ವರ್ಷ ಶಿವರಾತ್ರಿಯ ಟೈಮಲ್ಲಿ ಶಿವರಾತ್ರಿ ಅಂದರೆ ಶಿವನ ಜಾಗರಣೆಯನ್ನು ಮಾಡುವ ಉದ್ದೇಶಕ್ಕೋಸ್ಕರ ಇಲ್ಲಿ ಸುಮಾರು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು 5,000 to 10,000 ಜನ ಇಲ್ಲಿ ಸೇರ್ತೀವಿ. ಇವತ್ತು ನೈಟ್ ಪೂರ್ತಿ ಅಂದರೆ ಇವಾಗ 10 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ಕಮೆನ್ಸ್ ಆದರೆ ಒಂದು ಹಾಡಿಕೆ ಅಂತ ಒಂದೆರಡು ಕಾರ್ಯಕ್ರಮ ಮಾಡಿ ಅದು ಏನು ಶುರು ಮಾಡಿದರೆ ಬೆಳಿಗಿನ ಜಾವ 6 ಗಂಟೆ ತನಕ ಹೋಗುತ್ತೆ. ಏನಪ್ಪ ಅಂತಂದರೆ ಕಾರ್ಯಕ್ರಮ ಅಂತಂದರೆ ನಮ್ಮ ಬೆಟ್ಟಗಳು, ಮರಗಳು, ಗಿಡಗಳು, ನದಿಗಳು ಇದ್ರ ಮೇಲೆ ಒಂದು ಪದ್ಯ, ನಮ್ಮಲ್ಲಿ ಕಂಠಪದ್ಯ ಅಂತ ಹೇಳ್ತೀವಿ, ಅದೇ ರೀತಿ ಒಂದು ಸಾಂಗನ್ನು ಶುರು ಮಾಡ್ತಾರೆ. ಅದು ಬೆಳಿಗ್ಗೆ ಜಾವ 6 ಗಂಟೆ ತನಕ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಇಲ್ಲಿ 100ಕ್ಕೆ 90 ಭಾಗ ನಮ್ಮ ಬುಡಕಟ್ಟು ಸಮುದಾಯಗಳನ್ನೇ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಯಾವುದೇ ರೀತಿಯಾದ ಆಡಂಬರ ಇಲ್ಲ. ಇವತ್ತು ಏನಂದರೆ ಲೈಟಿಂಗ್ಸ್ ಕತ್ತೆ ಇರೋದೊಂದಕ್ಕೋಸ್ಕರ ಲೈಟಿಂಗ್ಸ್ ವ್ಯವಸ್ಥೆ ಒಂದು ಬಿಟ್ಕೊಬಿಟ್ರೆ ಬೇರೆ ಥರ ಆಡಂಬರ ಇಲ್ಲ. ಒಂದು ಪವಿತ್ರವಾದ ಸ್ಥಳದಲ್ಲಿ ಪುಣ್ಯವಾದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಮ್ಮ ಜನ ಇವತ್ತೂ ಕೂಡ ಈ ಸಮುದಾಯಗಳಿಗೆ, ಬೇರೆ ಸಮುದಾಯಗಳಿಗೆ ಮಾದರಿಯಾಗಿದೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೊಸ ಬೆಳೆ ಬಂದಾಗ ರೊಟ್ಟಿ ಹಬ್ಬ ನಡೆಯುವಂಥದ್ದು. ಹೊಸ ಬೆಳೆ ಬಂದಾಗ ರೊಟ್ಟಿ ಹಬ್ಬ ಬೆಳೆದ ಕಾರಣ ಏನು ಅಂತಂದರೆ ಬೆಳೆದಂಥ ಬೆಳೆಸನ್ನು ದೇವರಿಗೆ ನೈವೇದ್ಯ ಮಾಡಬೇಕು, ನಾವು ತಿನ್ನೋದಕ್ಕೆ ಮೊದಲೇ ಮೀಸಲು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಆ ರೊಟ್ಟಿ ಹಬ್ಬ. ಅದು ಯಾವ ಟೈಮಲ್ಲಿ ಮಾಡ್ತಕ್ಕಂಥದ್ದು ರೊಟ್ಟಿ ಹಬ್ಬ? ಜನವರಿ ಡಿಸೆಂಬರಿಂದ ಜನವರಿ ಸಂಕ್ರಾಂತಿಗೂ ಮೊದಲೇ ಮುಗಿಸ್ತೀವಿ. ಸಂಕ್ರಾಂತಿಗೂ ಮೊದಲೇ ಡಿಸೆಂಬರಿಂದ ಸಂಕ್ರಾಂತಿಗೂ ಮೊದಲೇ ಮುಗಿಸ್ತೀವಿ. ಅದು ಕೂಡ ಇಲ್ಲೇ ಮಾಡ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ದೊಡ್ಡ ಸಂಪಿಗೆ ಸ್ಥಳದಲ್ಲೇ ಮುಖ್ಯವಾಗಿ ಮಾಡ್ತೀವಿ. ಅಲ್ಲಲ್ಲಿ ಅವರ ಕುಟುಂಬ ಕುಲದೇವರುಗಳೆಲ್ಲೆಲ್ಲೋ ಅಲ್ಲಲ್ಲಿ ಮಾಡ್ಕೊಳ್ತಾರೆ. ಮುಖ್ಯವಾಗಿ ದೊಡ್ಡ ಸಂಪಿಗೆಲ್ಲೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸರ್, ಇದು ಜೋರಾಗಿ ಮಾತಾಡೋದು. ಇದು ದೊಡ್ಡ ಸಂಪಿಗೆ ಅಂತ, ದೊಡ್ಡ ಸಂಪಿಗೆ ಕ್ಷೇತ್ರ ಇದು ಆವಾಗ ಪಾರ್ವತಿ ಈಶ್ವರ ಪಾರ್ವತಿ ನಟ್ಟಿದ್ದಂಥ ಸಪ್ನಿಗೆ ಗಿಡ. ಇದು ಯಾವುದೋ ದೋಷ ಪಾಪ ಕರ್ಮಗಳಿಗೇನೋ ಅಕಸ್ಮಾತ್ ಇನ್ನೇನೋ ದೇಶದ ಒಂದು ಸಂಸ್ಕೃತಿ ಪ್ರಕೃತಿ ಅಭಿವೃದ್ಧಿ ಅಂದರೆ ಪ್ರಪಂಚದ ಇತಿಹಾಸಗಳನ್ನು, ಗಿಡ ಮರ ಪ್ರಕೃತಿ ಪ್ರಾಣಿಗಳು ಎಲ್ಲ ಥರದ ಒಂದು ಅದ್ಭುತವಾದ ಒಂದು ಉನ್ನತ ಮಟ್ಟದ ಜೀವನವನ್ನು ಈ ರೂಪದಲ್ಲಿ ಅವರು ಕಾಪಾಡ್ಕೋಬೇಕಾಗಿದೆ. ಆ ಧರ್ಮ ಕಾರ್ಯಕ್ಕಾಗಿ ಶಿವ ಪಾರ್ವತಿ ಇಲ್ಲಿ ಆ ಗಿಡ ನಟ್ಟಿದ್ದಾರೆ. ಇದು ಗಿಡ ನಟ್ಟು ಸಸಿ ಬೆಳೆಯುವಾಗ ಪರಶುರಾಮನ ಸ್ವಾಮಿಯವರು ಏನವರು ಪಾಪಗಳನ್ನು ಮಾಡ್ಕೊಂಡ್ಬಂದರು, ದೋಷ ಮಾಡಿದ್ರೆ ಗೊತ್ತಿಲ್ಲ, ತಂದೆ ತಾಯಿ ಅಂತ ಹೇಳ್ತಿದ್ದಾರೆ. ಅವರನ್ನು ದೋಷವನ್ನು ಅವರು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ 14 ವರ್ಷ ವನವಾಸ ಮಾಡಿದ್ದಾರೆ ಸರ್. ಈ ಸ್ಥಳದಲ್ಲಿ ಯಾವಾಗ ಮಾನವನ ಸೌಂಡ್ ಇರಲಿಲ್ಲ, ಪ್ರಾಣಿ ಪಕ್ಷಿಗಳು ಇತ್ತು, ಮಾನವ ಇರಲಿಲ್ಲ, ದೊಡ್ಡವಾದ ಕಾಡಿತ್ತು, ಇಷ್ಟೆಲ್ಲ ಬಯಲೆಲ್ಲ ಇರಲಿಲ್ಲ. ದೊಡ್ಡ ಸಂಪಿಗೆ ಕೂಡ ಅರ್ಧ ಭಾಗ ಬಿದ್ದೋಯ್ತು ಸರ್, ಅರ್ಧ ಭಾಗ ಇವಾಗಿದೆ. ಆವಾಗ 300 ಮೀಟ್ರ್ ಸುತ್ತಳತೆ ಇತ್ತು. ಆವಾಗ ನಾವೆಲ್ಲ ನೋಡಿದ್ದೀವಿ ಚಿಕ್ಕವರಾಗಿದ್ದಾಗ. ಅಂಥ ದೊಡ್ಡ ಬುಡದಲ್ಲಿ ಮಾನವನ ಸೌಂಡ್ ಇಲ್ಲದೆ ದೊಡ್ಡ ಗುತ್ತಿ ಒಳಗಡೆ 14 ವರ್ಷ ಪರಶುರಾಮರ ಸ್ವಾಮಿಯವರಲ್ಲಿ ತಪಸ್ ಮಾಡಿ ಭಾರ್ಗವ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಆ ಗಂಗೆಯನ್ನು ಇಲ್ಲಿ ಹಾಕ್ಕೊಂಡು ಇಲ್ಲಿ ಕಾಡಲ್ಲಿ ಸಿಕ್ಕುವಂಥ ಸೊಪ್ಪು ಮತ್ತು ಹಣ್ಣು ಇದನ್ನು ತಿಂದ್ಕೊಂಡು 14 ವರ್ಷ ವನವಾಸ ಮಾಡಿಕೊಂಡು ಅವರು ಅವರ ಕರ್ಮ ಧರ್ಮಗಳನ್ನು ಪಾಪವನ್ನು ಇಲ್ಲಿ ತೀರ್ಕೊಂಡು ಆಗ ಲೋಕ ಸಂಸಾರಕ್ಕೆ ಸ್ವಾಮಿ ಹೋಗಿದ್ದಾರೆ ಸರ್. ಸ್ವಾಮಿಯವರು ಹೋದಾಗ ಸತ್ಯ ಕಾಲದಲ್ಲಿ ಆಮೇಲೆ ಮಾನವನ ಇತಿಹಾಸಗಳು ಸೃಷ್ಟಿ ಮಾಡಿದ್ದಾರೆ ಸರ್. ಮಾನವನ ಇತಿಹಾಸವನ್ನು ಸೃಷ್ಟಿ ಮಾಡಿದಾಗ ಆಗ ಕಾಡಲ್ಲಿ ದಟ್ಟವಾದ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯದವರು ಇಲ್ಲಿ ಸೃಷ್ಟಿಯಾಗಿದ್ದಾರೆ ಸರ್. ಆ ಬುಡಕಟ್ಟು ಸಮುದಾಯದವರು ಯಾವಾಗ ಕೆರೆದಿಂಬ ಗೊಂಬೆಗಲ್ಲು ಇಂಥ ಪೋಡೆಲ್ಲ ಇಲ್ಲಿ ಇರಲಿಲ್ಲ, ತುಂಬ ದೂರ. ಆಗ ಸ್ವಾಮಿ ಇತಿಹಾಸವನ್ನು ತೋರಿದ್ದಾನೆ. ಭಕ್ತಾದಿಗಳಲ್ಲಿ ಅವನ ಶುಕ್ರವಾರ ಸೋಮವಾರ ಪೂಜಿಸಬೇಕಾದಂಥ ಕರ್ತವ್ಯವನ್ನು ಮೂಡಿಸಿದ್ದಾರೆ ಸರ್. ಆವಾಗ ಇಲ್ಲಿ ಶುಕ್ರವಾರ ಸೋಮವಾರ ಸ್ವಲ್ಪ ಹೊರಗಡೆ ಪೋಡೆಲ್ಲ ಇತ್ತು. ಆವಾಗ ಬಂದುಬಿಟ್ಟು ನಾನು ಹೇಳಿದ್ರೆ ಸರ್, ಹೊಸರಾಗಿ ಫಸ್ಟು ಎಂಜಲ್ ಯಾರೂ ಊಟ ಮಾಡಬಾರ್ದು, ಅದನ್ನು ಕಟಾವು ಮಾಡಿ ಹೊಸ ಕುಂಬಳಕಾಯಿ, ಹೊಸ ಹಣ್ಣು, ಹೊಸ ಪದಾರ್ಥವನ್ನು ತಂದು ರಾಗಿಯನ್ನು ಎಲ್ಲ ಇದು ಮಾಡಿಕೊಂಡು ಆವಾಗ ಮಿಲ್ಲು ಪೌಡ್ರ್ ಮಾಡ್ತಿದ್ದೆ. ಆವಾಗ ಕಲ್ಲಲ್ಲಿ ಬೀಸಬೇಕು ಸರ್. ಕಲ್ಲಲ್ಲಿ ಬೀಸಿ ಇಲ್ಲಿ ಬೆಂಕಿ ಹಾಕಿ ರೊಟ್ಟಿಯನ್ನು ಬೇಯಿಸಿ ಆಮೇಲೆ ಸ್ವಾಮಿಗೆ ಆಶೀರ್ವಾದವನ್ನು ನೈವೇದ್ಯ ಅಗಲ ಇಟ್ಟು ಅವರ ಪೂಜಿಸಿಕೊಂಡು ಆಮೇಲೆ ಪ್ರಸಾದವನ್ನು ಮಾಡ್ತಿದ್ದರು. ಅದು ತಿಂದ್ಕೊಂಡು ಆಮೇಲೆ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ದರು. ಹಾಗೆ ಹೋಗುವಾಗ ಮತ್ತು ಅವಾಗ ಈಗ ಶಿವರಾತ್ರಿ ಮಾಡ್ತಿದ್ದೀವಿ ಸರ್. ಆಗ ನಮ್ಮದೇ ಆದ ಸಂಪ್ರದಾಯ. ಆಗ ನಾವು ಶಿವರಾತ್ರಿ ಅಂತ ಗೊತ್ತಿದ್ದರೆ ಶಿವರಾತ್ರಿ ಹಬ್ಬ ಮಾಡ್ತಿರಲಿಲ್ಲ. ನಾವು ಏಪ್ರಿಲು ಮೇ ತಿಂಗಳಿಗೆ ಒಂದು ದೊಡ್ಡ ಹಬ್ಬ ರೊಟ್ಟಿ ಹಬ್ಬ ಅಂತೇಳಿ. ಆ ರೊಟ್ಟಿ ಹಬ್ಬಕ್ಕೆ ನಮ್ಗೆ ಆಗ ಈ ರೈಸು ಇರಲಿಲ್ಲ ಸರ್, ಅಂದರೆ ಅಕ್ಕಿ ಇರಲಿಲ್ಲ. ಆ ಅಕ್ಕಿ ಇಲ್ಲಿದ್ದಾಗ ನಮ್ಗೆ ಕಾಡು ಹಲಸುಕಾಯಿ, ಕುಂಬಳಕಾಯಿ, ಅವರೆಕಾಳು, ಈ ಥರ ರಾಗಿ ರೊಟ್ಟಿನೇ ಪೂರ್ತಿ. ಹಲಸುಕಾಯಿ ಪಲ್ಯ ಮಾಡಿ ರಾಗಿನ ಹೆಚ್ಚು ಕಮ್ಮಿ ಒಂದು 3 ಕ್ವಿಂಟಲ್ನಷ್ಟು ಕಲ್ಲಲ್ಲಿ ಬೀಸ್ತಿದ್ವಿ ಸರ್. 3 ಕ್ವಿಂಟಲ್ನಷ್ಟು ಕಲ್ಲಲ್ಲಿ ಬೀಸಿ ಅದನ್ನು ಇಲ್ಲಿ ಬೆಂಕಿ ಹಾಕೆಲ್ಲ ಬೇಯಿಸಿ ಇಲ್ಲಿ ಬಂದಂಥ ಪರಿಸಕ್ಕೆಲ್ಲ ಬರೀ ರಾಗಿ ರೊಟ್ಟಿ ಕುಂಬಳಕಾಯಿ ಸರ್. ಅನ್ನ ಸಾಂಬಾರು ಪಾಯಸ ಇರಲಿಲ್ಲ ಅವಾಗ. ಹಾಗೆ ಮಾಡಿಕೊಂಡು ನಮ್ಮ ಹಿರಿಕರು ಇತಿಹಾಸದ ಕಾಲದಿಂದ ಹಾಗೆ ಬಂದಿರೋ ಸರ್. ಬರ್ತಾ ಏನಾಗುತ್ತೆ ಅವಾಗ ಇನ್ನೂ ದೊಡ್ಡದಾಗಿ ಹೆಚ್ಚು ತಮ್ಮಂಥ ದಾನಿಗಳು ಬರೋದು, ಭಕ್ತಾದಿಗಳು ಬರೋದು,
ಆಮೇಲೆ ನಮ್ಮವರ ಒಂದು ಸಂಪ್ರದಾಯನ ಎಂದರೆ ಕಲ್ಸರು ಆಗಿನ ಕಾಲದಿತ್ತು ಸರ್. ನಮ್ಮದೇ ಆದ ಗೋರುಕನ ಹಾಡುಗಾರಿಕೆ, ನಮ್ಮದಾದ ಓಲೆಗ, ನಮ್ಮದಾದ ಕಗ್ಗ, ಇಂಥದನ್ನು ಆ ಕಲ್ಸರ್ ಮೂಲಕನೇ ನಾವು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಬರ್ತಾ ಬರ್ತಾ ಇತ್ತೀಚೆಗೆ ಏನು ಮಾಡಿದ್ದೀವಿ, ಇಲ್ಲಿ ಗೊಂಬೆಗಲ್ಲು ಪೋಡು, ಕೆರೆದಿಂಬ ಪೋಡು, ಹಾಗೆ BRC ಅಂತ ಪೋಡುಗಳಿದೆ ಸರ್. ಆ ಪೋಡಿನ ಜನರೆಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ವರ್ಷದ ಇತ್ತೀಚೆಗೆ ಮಹಾಶಿವರಾತ್ರಿ ದಿನವೇ ಸ್ವಾಮಿಯನ್ನು ಇಡೀ ಶಿವನ ದಿನ ಇವತ್ತು, ಇಡೀ ಲೋಕದಲ್ಲಿ ಶಿವನ ದಿವಸ ಇವತ್ತು. ಶಿವನ ದಿವಸದಲ್ಲಿ ದೊಡ್ಡ ಸಂಪರ್ಕ ಈಶ್ವರ 1101 ಲಿಂಗದ ಸ್ಥಾಪನೆಯನ್ನು 101 ಪೂಜೆಯನ್ನು 1101 ಪೂಜೆ ಇಲ್ಲೇ ಮಾಡಬೇಕಂತೇಳಿ ಮಹಾಶಿವರಾತ್ರಿ ದಿನ ಇಡೀ ಎಲ್ಲ ಜನ ಒಂದು ಮಾತುಕ ಎಂದರೆ ತೀರ್ಮಾನ ತಗೊಂಡು ಎಲ್ಲರಿಗೊಂದು ಪ್ರಚಾರ ಮಾಡಿಕೊಂಡು ಪಾಂಪ್ಲೆಟ್ ಮೂಲಕ ಇಲ್ಲೇ ಸುಮ್ಮನೆ ಮಹಾಶಿವರಾತ್ರಿಗೆ ಮಾಡ್ತೀವಿ ಅಂತೇಳಿ ಒಂದು ನಿಗದಿ ಮಾಡಿಕೊಂಡು ಆವಾಗ ಏನು ಮಾಡ್ತಾರೆ, ಈಗ ಇತ್ತೀಚೆಗೆ ತಮ್ಮಂತೆ ದಾನಿಗಳು, ತಮ್ಮಂತೆ ಸಿಟಿಯವರು ಜಾಸ್ತಿ ಈ ಮಹಾವಿಷ್ಣು ದೊಡ್ಡ ಸಂಪಿಗೆ ಎಂದರೆ ಎಲ್ಲಿಂದ ಜನ ಇವಾಗ ಕೂಡ ನಡ್ಕೊಂಡು ಬರ್ತಾಯಿದೆ ಸರ್ BRC ಕಡೆಯಿಂದ. ಹಾಗೆ ಹೆಚ್ಚೆಚ್ಚು ಸಂಖ್ಯೆ ಬರೋದರಿಂದ, ಆಮೇಲೆ ತಮ್ಮಂಥವರು ಅನೇಕ ದಾನಿಗಳು ದಾನ ಮಾಡೋದರಿಂದ, ಸ್ವಾಮಿಗೆ ಅನ್ನದಾನ ಮಾಡೋದು, ಈ ಥರ ಅನೇಕ ಥರದಲ್ಲಿ ಅಭಿವೃದ್ಧಿಯ ಕೆಲಸಕ್ಕಾಗಿ ಲೈಟು ಅರೇಂಜ್ಮೆಂಟು ಬೇರೆ ಬೇರೆ ಥರ ಎಲ್ಲ ಹೆಚ್ಚೆಚ್ಚು ಅದ್ಭುತವಾಗಿ ನಡೀತಾ ಇದೆ. ಹೀಗಾಗಿ ಇದರಿಂದ ನಮ್ಮ ಈಗ ಊಟ ಮುಗೀತೆಂದರೆ ನಮ್ಮದೆಲ್ಲ ಬೋರ್ಕಲ್ ಕಲ್ಸರು, ಹಾರ್ಡ್ವರ್ಕೆ ಕಲ್ಸರು, ಇದೆಲ್ಲ ಈಗ ಇಲ್ಲೇ ಮಾಡ್ತೀವಿ. ಇವತ್ತು ನಾವು 10 ಗಂಟೆಗೆ ಸ್ಟಾರ್ಟಿಂಗ್ ಮಾಡಿದ್ರೆ ನಾಳೆ 6 ಗಂಟೆಗೆ ಮುಗಿಯುತ್ತೆ ಸರ್ ನಮ್ಮ ಕಲ್ಸರು, ನಮ್ಮ ಡ್ಯಾನ್ಸ್ ಪ್ರೋಗ್ರಾಮು, ನಮ್ಮ ಹಾಡುಗಾರಿಕೆ. ಮಹಿಳೆಯರು ಈ ಕಡೆ ಹಾಡುಗಾರಿಕೆ ಕೂರ್ತಾರೆ, ಜೆಂಟ್ಸರೆಲ್ಲ ಆ ಕಡೆ ಡೋಲು ತಮಟೆಯಲ್ಲಿ ತಗೊಂಡು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಸರ್. ಅದೆಲ್ಲ ನೋಡ್ಬೋದು. ಇದು ನಾವು ಮಾಡಿದ್ದೆಲ್ಲ ಇತಿಹಾಸದ ಕಾಲದಿಂದ ಬುಡಕಟ್ಟು ಸಮುದಾಯದವರು ಆ 1000 ಲಿಂಗದ ದೊಡ್ಡ ಸಂಪಿಗೆ ಈಶ್ವರ ಅದೊಂದು ಬುಡಕಟ್ಟು ಸಮುದಾಯದಲ್ಲಿ ಇದು ಮುಂದುವರಿಸಿಕೊಂಡು ಈ ನಮ್ಮ ದೊಡ್ಡ ಸಂಪಿಗೆ ಈಶ್ವರ ಭಾರ್ಗವಿಲ್ಲದಲ್ಲಿ ಇಷ್ಟು ಜನರನ್ನು ಕರೆಸಿಕೊಂಡು ಇವಾಗ ನಾವು ಆವಾಗ ಕಾಡುಗಿಚ್ಚು ಅಂದರೆ ಬೆಂಕಿ ಬುಳ್ಕದಲ್ಲೆಲ್ಲ ನಾವು ಹಬ್ಬ ಮಾಡ್ತಿದ್ದೀವಿ. ಇವತ್ತು ಜಾಸ್ತಿ ಲೈಟೆಲ್ಲ ಹಾಕ್ಕೊಂಡು ಎಲ್ಲ ತಮ್ಮಂತೆಯವರು ಸಿಟಿಯವರು ಕರೆಸಿ ಅವನು ಮುಂದೆ ಇಷ್ಟೆಲ್ಲ ಅವನು ಮಾರ್ಗದರ್ಶನ ಕೊಟ್ಟಿದ್ದು ನಮ್ಮ ಬುಡಕಟ್ಟು ಸಮುದಾಯದವರಿಗೆ, ತಾವು ವಿಡಿಯೋದವರಿಗೆ ಮತ್ತು ಬಂದಿರೋಂಥ ಭಕ್ತಾದಿಗಳಿಗೆ ಆ ಮಹದೇಶ್ವರ ಆ ದೊಡ್ಡ ಸಂಪಿಗೆ ಈಶ್ವರ ಎಲ್ಲರಿಗೊಂದು ಆಶೀರ್ವಾದ ಕೊಡಲಿ ಅಂತೇಳಿ ನಮ್ಮ ಬುಡಕಟ್ಟು ಸಮುದಾಯದಿಂದ ಒಂದು ತಮಗೊಂದು